ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪಯ ಕನ್ನಡ ಲಾಗ್ ಚಾನಲ್. ಇವತ್ತು ರವಿವಾರ, ಶ್ರಾವಣದ 2ನೇ ರವಿವಾರ. ನಮ್ಮನೇಲಿ ಪೂಜೆ ಇದೆ. ಪ್ರತಿ ರವಿವಾರನೂ ಕೂಡ ಶ್ರಾವಣದಲ್ಲಿ ಪೂಜೆ ಆಗುತ್ತೆ, ಶುಕ್ರವಾರ ಮತ್ತು ರವಿವಾರ. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಇವತ್ತು ಟೊಮೆಟೊ ಸಾರು ಮಾಡಬೇಕಂತ ಹೇಳಿ ಟೊಮೆಟೊನ ಬೇಯಿಸ್ಕೊಂಡೆ. ಈಗ ತಣ್ಣಗಾದ್ಮೇಲೆ ಸಿಪ್ಪೆ ಸುಲ್ಕೊಳ್ತಾ ಇದೆ. ನಮ್ಮನೇಲಿ ಇವತ್ತು ನಮ್ಮ ಚಿಕ್ಕಮ್ಮ ಬರ್ತಾ ಇದ್ದಾರೆ. ತುಂಬ ದಿನಗಳಿಂದ, ತುಂಬ ದಿನ ಅಲ್ಲ, ವರ್ಷನೇ ಆಯಿತು ಅವ್ರು ಬರ್ತಾರೆ. ಫಿಲ್ಮ್ಗೆ ಹೋಗ್ಬೇಕಂತ ರೆಡಿ ಆಗಿದ್ವಿ. ಆದರೆ ಹೋಗ್ತಾ ಅಲ್ಲೊಬ್ಬರು ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗಿದ್ದರು. ನಮ್ಗೆ ಸ್ವಲ್ಪ ಲೇಟ್ ಆಯಿತು ಹೋಗಲಿಕ್ಕೆ. ಹಾಗಾಗಿ ಅವರು ಟಿಕೆಟ್ ತೆಗಿತೀನಿ ಅಂತ ಹೇಳಿದರು. ನೋಡಿದರೆ ಅವ್ರು ಮೊದಲಿಗೆ ಹೋಗಿದ್ರು ಕೂಡ ಅವರಿಗೆ ಟಿಕೆಟ್ ಸಿಗಲಿಲ್ಲ ಅಂತೆ. ಫುಲ್ ರಶ್, ಇವತ್ತು ಸಂಡೇ ಬೇರೆ. ಹಾಗಾಗಿ ನಾವು ಈಗ 5:30 ಶೋಗೆ ಹೋಗ್ಬೇಕಂತ ಹೇಳಿ ಡಿಸೈಡ್ ಮಾಡ್ಕೊಂಡು ವಾಪಸ್ಸು ಬಸ್ ಸ್ಟ್ಯಾಂಡಿಗೆ ಹೋದವರು ವಾಪಸ್ ಬಂದ್ವಿ. ಈಗ 5:15 ಹೋಗಿ ನೋಡ್ತೀವಿ. ಫಿಲ್ಮ್ ಹೇಗಿದೆ ಅಂತ ಹೇಳ್ತೇನೆ. ಮಕ್ಕಳು ಕೂಡ ರೆಡಿಯಾಗಿ ಫೋಟೋ ತೆಗೆಸ್ಕೊಂಡ್ರು. ನಾನು ಮಕ್ಕಳ ಜೊತೆ ಸೇರಿ ಒಂದು ರೀಲ್ಸ್ ಮಾಡೋಣ ಅಂತ ಹೇಳಿ ಮಾಡಿದೆ. ಆದರೆ ಆ ರೀಲ್ಸು ಕರೆಕ್ಟ್ ಆಗಲಿಲ್ಲ, ಮತ್ತು ಟೈಮು ಇಲ್ಲ ಅಂತ ಹೇಳಿ ಅಷ್ಟಕ್ಕೆ ಬಿಟ್ವಿ. ಈ ಫಿಲ್ಮ್ ನೋಡಲಿಕ್ಕಂತೂ ಹೋದ್ವಿ. ತುಂಬ ಚೆನ್ನಾಗಿತ್ತು ಫಿಲ್ಮು. ತುಂಬ ಅಂದರೆ ತುಂಬ ಕಾಮಿಡಿ ಫಿಲ್ಮು. ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪಯ ಕನ್ನಡ ವ್ಲಾಗ್ ಚಾನಲ್. ನಾನೀಗ ವಾಕಿಂಗ್ ಹೋಗ್ತಾ ಇದ್ದೀನಿ. ಇವತ್ತು ಕೂಡ ಸ್ವಲ್ಪ ಏಳಲಿಕ್ಕೆ ಲೇಟ್ ಆಯಿತು. ನಿನ್ನೆ ಫಿಲ್ಮಿಗೆಲ್ಲ ಹೋಗಿ ಬಂದ್ವಿ. ಸೊ ತುಂಬ ಚೆನ್ನಾಗಿದೆ ಮೂವಿ. ಹಾಗಾಗಿ ನಿನ್ನೆ ಬರಲಿಕ್ಕೂ ಲೇಟು, ಊಟ ಮಾಡಿ ಮಲ್ಕೊಳ್ಳಿಕ್ಕೂ ಲೇಟು. ಹಾಗಾಗಿ ಇವತ್ತು ಮುಂಜಾನೆ ಏಳಲಿಕ್ಕೂ ಲೇಟು. ಹೋಗ್ಬರೋಣ ವಾಕಿಂಗ್ ಮುಗಿಸ್ಕೊಂಡು ಬಂದಮೇಲೆ ನಾನು ಕ್ಯಾರೆಟ್ ಜ್ಯೂಸ್ ಮಾಡಿಕೊಂಡೆ ಕುಡಿಯೋಣ ಅಂತ ಹೇಳಿ. ದಿನ ಒಂದಲ್ಲ ಒಂದು ಜ್ಯೂಸ್ ಮಾಡಿ ಕುಡಿಯೋದು ಅಭ್ಯಾಸ. ನಿನ್ನೆ ಫಿಲ್ಮ್ ಮುಗಿಸ್ಕೊಂಡು ಬಂದಮೇಲೆ, ಮನೆಗೆ ಬಂದಮೇಲೆ, ಊಟ ಮಾಡಿದ್ಮೇಲೆ ಏನೂ ಕ್ಯಾಪ್ಚರ್ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ವ್ಲಾಗ್. ಇದು ನೀರು ದೋಸೆ ಮಾಡಬೇಕಂತ ಹೇಳಿ ಇವತ್ತು ನೀರು ದೋಸೆ ಮಾಡಿದೆ. ಹಾಗೆ ಎಲ್ಲ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿಕೊಂಡು ಈಗ ಅಡುಗೆ ಮನೆಗೆ ಬಂದೆ. ಅಡುಗೆ ಮಾಡೋಣ ಅಂತ ಹೇಳಿ ಇವತ್ತು ನಮ್ಮ ಮನೇಲಿ ಮೂಲಂಗಿ ಸಾರಿಗೆ ನಾನು ಬೇಳೆ ಮತ್ತು ಮೂಲಂಗಿ, ಈರುಳ್ಳಿ ಎಲ್ಲ ಹಾಕಿ ಕುಕ್ಕರಲ್ಲಿ ಇಡ್ತಾ ಇದ್ದೇನೆ. ಆಮೇಲೆ ಮಸಾಲೆ ಮಾಡೋಣ ಅಂತ ಹೇಳಿ ಈ ಕಡೆ ಇವತ್ತು ಕೆಂಪು ಹರಿಗೆ ಇತ್ತಲ್ಲ, ಅದ್ರ ಸ್ವಲ್ಪ ಇತ್ತು, ಅದು ಪಲ್ಯ ಮಾಡ್ತಾ ಇದ್ದೇನೆ. ಈ ಕಡೆ ಮೂಲಂಗಿ ಸಾರು ಕೂಡ ಆಯಿತು. ನಾನು ಈಗ ಬಿಸಿಲಿದೆ, ಹಾಗಾಗಿ ಬಟ್ಟೆ ಒಗೆಯೋಣ ಅಂತ ಹೇಳಿ ಬಂದೆ. ಬಟ್ಟೆನೇ ಮೊದಲೇ ನೆನೆ ಹಾಕಿಟ್ಟಿದ್ದೆ, ಒಂದು ಅರ್ಧ ಗಂಟೆ ಮೊದಲೇನೆ. ಇವತ್ತು ತುಂಬ ಬಿಸಿಲು, ಹಾಗಾಗಿ ಎಲ್ಲೂ ಹೋಗೋದು ಇಲ್ಲ, ಗಡ್ಬಡಿನೂ ಇಲ್ಲ ಮನೆಯಲ್ಲಿ. ಹಾಗಾಗಿ ನಾನು ಹ್ಯಾಂಡ್ ವಾಶೇ ಮಾಡಿದೆ. ಎಲ್ಲಾದರೂ ಹೋಗೋದಿದ್ದರೆ ಅಥವಾ ಮನೇಲಿ ಏನಾದರೂ ಪೂಜೆ ಇದ್ದರೆ, ಯಾರಾದರೂ ಗೆಸ್ಟ್ ಬರೋದಿದ್ದರೆ ಟೈಮ್ ಸಾಕಾಗೋದಿಲ್ಲ ಅಂತ ಹೇಳಿ ನಾನು ವಾಷಿಂಗ್ ಮಷಿನಿಗೆ ಹಾಕ್ತೇನೆ ಬಟ್ಟೆನ. ಇಲ್ಲ ಅಂದರೆ ಕೈಯಲ್ಲೇ ಒಗೆಯೋದು. ಕೈಯಲ್ಲಿ ಒಗೆದ್ರೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಮತ್ತು ಬಿಸಿಲು ಇದೆ, ಬೇಗ ಬಟ್ಟೆ ಒಗೆಯೋಣ ಅಂತ ಬಂದೆ. ಬಟ್ಟೆ ಒಗಿಲಿಕ್ಕೆ ಬಂದಿದೆ. ನೋಡಿ ಇವತ್ತು ಎಷ್ಟು ಬಟ್ಟೆ ಒಗೆದಿದೆ. ಒಂದು ಬಕೆಟ್ ಬಟ್ಟೆ ಒಗೆದಾಯಿತು. ಈಗ ಹಿಂಡಬೇಕು. ಹಿಂಡಿ ಬಿಸಿಲು ಬಂದಿದೆ, ಚಲೋ ಬಿಸಿಲು ಬಂದಿದೆ, ಬಿಸಿಲಿಗೆ ಹಾಕಬೇಕೀಗ. ಬಟ್ಟೆನ ಕೈಯಲ್ಲಿ ಹಿಂಡಲಿಲ್ಲ, ಯಾಕಂದರೆ ಇಲ್ಲಿ ತೆಂಗಿನ ಮರಳು ನೆರಳು ಕೂಡ ಇದೆ. ಹಾಗಾಗಿ ಬೇಗ ಒಣಗೋದಿಲ್ಲ ಅಂತ ಹೇಳಿ ನಾನು ಡ್ರೈಯರಿಗೆ ಹಾಕಿ ಒಣಗಿಸಿದೆ. ಹಾಗಾಗಿ ಬೇಗ ಒಣಗುತ್ತೆ ಇದು. ಆಮೇಲೆ ನಾನು ಊಟ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು, ನನ್ನ ಮಗಳು ಕೂಡ ಬಂದಳು ಸ್ಕೂಲಿಂದ. ಅವಳಿಗೆ ಹೋಳಿಗೆ ತುಪ್ಪ ಕೊಡ್ತಾ ಇದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ.